ಹಲೋ ಎಲ್ಲರಿಗೂ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಈ ಕಥೆನ ಓದಬೇಕು ಅಂತ ಇಷ್ಟಪಡ್ತಿರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಪೂರ್ತಿ ಕತೆ ಬರವಣಿಗೆ ರೂಪದಲ್ಲಿ ಮತ್ತು ವಿತ್ ನನ್ನ ಧ್ವನಿಯಲ್ಲಿ ಸಿಗುತ್ತದೆ ನಿಮಗೆ. ಋಣಾನುಬಂಧ 26. ಇತ್ತ ಶ್ರುತಿ ಅವಳ ಅಳುವಿಕೆನ ಯಾರಿಗೂ ಹೇಳಲಾಗದೆ ತೋಡ್ಕೊಳ್ಳೋಕ್ಕೂ ಆಗದೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಅಳ್ತಾ ಇರ್ತಾಳೆ. ಅದನ್ನು ನೋಡ್ತಾ ಮತ್ತೆ ಅವನು ಎಷ್ಟೇ ಸಮಾಧಾನ ಮಾಡಿದ್ರು ನವನೀತ್ ಶ್ರುತಿ ಸಮಾಧಾನ ಆಗಲ್ಲ. ಅಳುತ್ತಾನೆ ನಾನು ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ತುಂಬ ದುಃಖದಿಂದ ಹೇಳ್ತಾಳೆ. ಆಗ ನಾರಾಯಣಗೌಡರು ಫೋನ್ ಮಾಡಿ ಕೊಡ್ತಾರೆ. ಅತ್ತ ರಾಮೇಗೌಡರು ಫೋನ್ ಎತ್ತಿ ಹೇಳಿ ಬೀಗ್ರಿ ಅಂತಾರೆ. ಅಪ್ಪನ ಧ್ವನಿ ಕೇಳಿದ ಶ್ರುತಿಗೆ ಏನೋ ಒಂಥರ ಸಂಚಲನ. ಹಲೋ ಅಂತಾಳೆ. ಮಗಳ ಧ್ವನಿ ಅಪ್ಪನ ಕಿವಿಯನ್ನು ತಲುಪುತ್ತದೆ. ಆಗ ಎಷ್ಟೇ ನೋವಿದ್ದರೂ ಧೈರ್ಯವಾಗಿ ಹೇಳು ಮಗಳೇ, ಏನು ಮಾಡ್ತಾ ಇದ್ದೀಯಾ, ಊಟ ಆಯಿತಾ ಅಂತ ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಾರೆ. ಶ್ರುತಿ ಆಯ್ತಪ್ಪ ನಿಂದಾಯ್ತಾ ಅಂತ ಇವಳು ಕೂಡ ತನ್ನ ನೋವನ್ನು ಮುಚ್ಚಿಟ್ಕೊಂಡು ಅಪ್ಪನಿಗೆ ಯಾವುದೇ ರೀತಿ ನೋವಾಗಬಾರ್ದು ಅನ್ನೋ ರೀತಿ ಅವಳು ಅಳ್ತಾ ಇದ್ರು ಆ ನೋವನ್ನು ಸಡನ್ನಾಗಿ ಆ ಕ್ಷಣನೇ ಮುಚ್ಚಿಡ್ತಾಳೆ. ಹ್ಞೂ ಅಪ್ಪ ಊಟ ಆಯಿತು, ನಿಮ್ದಾಯ್ತಾ, ಹೇಗಿದ್ದೀರಾ, ಅಮ್ಮ ಏನು ಮಾಡ್ತಾ ಇದ್ದಾರೆ? ಅಮ್ಮ ಚೆನ್ನಾಗಿದ್ದಾಳೆ ಕಣಮ್ಮ, ಇಲ್ಲೇ ಎಲ್ಲೋ ಓಡಾಡ್ತಾ ಇದ್ದಾಳೆ, ನೀನು ಆರಾಮಾಗಿರು, ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀನೇನು ಯೋಚನೆ ಮಾಡಬೇಡ ಆಯಿತಾ. ಇಲ್ಲಪ್ಪ ನಾನು ಯಾಕೆ ಯೋಚನೆ ಮಾಡಲಿ, ಎಲ್ಲ ಒಳ್ಳೆಯವರೇ ಅಲ್ವಾ ಅಪ್ಪ, ಹಾಗೆ ನೀವು ಕೂಡ ಆರಾಮಾಗಿದ್ದೀರಾ, ಹೇಗೆ ಊಟ ಮಾಡಿದ್ರು ಏನೋ ಅಂತ ಫೋನ್ ಮಾಡಿದೆ ಅಷ್ಟೇ. ಅಮ್ಮನ ಕೈಗಾಗಿ ಫೋನ್ ಕೊಡಿ. ರಾಮೇಗೌಡರು ನಮ್ಮದೆಲ್ಲ ಊಟ ಆಯಿತು, ಇರು ಅನುರಾಧನ ಕರಿತೀನಿ. ಅನುರಾಧ ಬಾಯಿಲಿ ಶ್ರುತಿ ಫೋನ್ ಮಾಡೋಳೆ ಮಾತಾಡು ಅಂತ ಹೇಳಿ ಫೋನ್ನ ಸ್ವಲ್ಪ ಸೈಡಿಗೆ ಹಿಡಿದು ಅನುರಾಧ ಯಾವುದೇ ರೀತಿ ದುಃಖಕರ ವಿಚಾರನ ಶ್ರುತಿ ಜೊತೆ ಶೇರ್ ಮಾಡಬೇಡ, ಅವಳು ನಮ್ಮಿಂದಾಗಿ ಈಗ ಅವಳು ಅನುಭವಿಸ್ತಾ ಇರೋದೇ ಸಾಕು, ನಮಗೋಸ್ಕರ ಅವಳು ಕುತ್ತಿಗೆನೇ ಕೊಟ್ಟಿದ್ದಾಳೆ ಈ ಮದುವೆಯಲ್ಲಿ ಅವಳು ಅಂತ ಹೇಳಿ ಅವಳಿಗೆ ಮತ್ತಷ್ಟು ನೋವು ಆಗೋದು ನನಗಿಷ್ಟ ಇಲ್ಲ, ನೀನು ಕೂಡ ನಾರ್ಮಲಾಗಿ ಮಾತಾಡು ಸರಿನಾ. ಸರಿ ರೀ ಆಯಿತು, ನೀವು ಹೇಳ್ದಾಗೆ ಆಗಲಿ ಅಂತ ಹೇಳಿ ಅನುರಾಧ ಕೂಡ ಶ್ರುತಿ ಜೊತೆ ಹೇಳಮ್ಮ ಏನು ಮಾಡ್ತಾ ಇದ್ದೀಯಾ ಅಂತ ಸ್ವಲ್ಪ ಅಸನ್ಮುಖಿಯಾಗಿ ಮಾತಾಡ್ತಾ ಇರ್ತಾಳೆ. ಶ್ರುತಿ ಏನಿಲ್ಲ ಅಮ್ಮ, ಊಟ ಮಾಡಿ ಕೂತಿದ್ದೆ, ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಮ್ಮ, ತುಂಬ ನೆನಪಾಗ್ತಾ ಇದ್ರಿ ಹಾಗೆ ಫೋನ್ ಮಾಡಿದೆ. ಅನುರಾಧ ಅಲ್ಲಿರೋರು ನಿನ್ನ ಅಪ್ಪ ಅಮ್ಮನ ಥರನೇ ಅಲ್ವಮ್ಮ, ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರಲ್ವ, ನಮ್ಮನ್ನು ಈಗ ನೆನಪಿಸ್ಕೊಳ್ತೀಯ, ಇನ್ನು ಸ್ವಲ್ಪ ದಿವಸ ಹೋದರೆ ನಮ್ಮನ್ನು ನೆನಪಿಸ್ಕೊಳ್ಳಲ್ಲ, ಅವರೇ ನಿನಗೆ ಎಲ್ಲ ಆಗಿರ್ತಾರೆ. ಶ್ರುತಿ ಹಾಗೆಲ್ಲ ಏನಿಲ್ಲಮ್ಮ, ಅವರು ನೀವು ಇಬ್ಬರು ಒಂದೇ ಸಮ, ನನಗೆ ನಿಮ್ಮನ್ನು ನೆನಪಿಸ್ಕೊಳ್ದೇ ಇರೋ ದಿನ ಈ ಭೂಮಿ ಮೇಲೆ ನಾನು ಇರಲ್ಲ ಅನಿಸುತ್ತೆ ಅಮ್ಮ. ಅನುರಾಧ ಬಿಡ್ತು ಅನ್ನು ಮಗಳೇ, ಆ ರೀತಿ ಎಲ್ಲ ಮಾತಾಡಬೇಡ, ಹಾಗೆ ಬಾಯಿ ಮಾತಿಗೆ ಹೇಳ್ದೆ ಅಷ್ಟೇ, ನೀನು ಊಟ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೋ, ನಾವಿಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಸರಿನಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇತ್ತ ನಾರಾಯಣಗೌಡರು ಯಾಕಮ್ಮ ಇಷ್ಟೊಂದು ಚಿಂತೆ ಮಾಡ್ತೀಯಾ, ಬೆಳಿಗ್ಗೆನೇ ಬೇಗ ಎದ್ದು ನವನೀತ್ ಜೊತೆ ಊರಿಗೆ ಹೋಗೋಣ, ನಾನು ಕೂಡ ಬರ್ತೀನಿ, ಅನುರಾಧ ಕೂಡ ಬರ್ತಾಳೆ, ಎಲ್ಲರೂ ಊರಿಗೆ ಹೋಗಿ ಅನುರಾಧ ಮತ್ತು ರಾಮೇಗೌಡ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಬಿಡೋಣ, ಇಲ್ಲೇ ನಮ್ಮ ಜೊತೆಲಿದ್ದರೆ ಅವ್ರಿಗೂ ಕೂಡ ದುಃಖ ಮರೆಯೋಕ್ಕಾಗುತ್ತೆ, ಅಲ್ಲಿ ಅವರಿಬ್ಬರೇ ಇರೋದು ಅವ್ರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಇಲ್ಲಿ ಎಲ್ಲರ ಜೊತೆ ಒಟ್ಟಿಗಿದ್ದರೆ ಎಲ್ಲವೂ ಕೂಡ ತಿಳಿ ನೀರಿನ ಹಾಗೆ ಕಾಣಿಸುತ್ತೆ ಸರಿನಾ. ಇವಾಗ ಹೋಗಿ ಮಲ್ಕೋ, ಯಾವುದಕ್ಕೂ ಯೋಚನೆ ಮಾಡಬೇಡ. ಅನುರಾಧ ನಿನಗೆ ತಾಯಿ ಆದರೆ ನವನೀತ್ಗೂ ಕೂಡ ತಾಯಿ ಸ್ಥಾನದಲ್ಲಿದ್ದಾರೆ, ಹಾಗೆ ಇವತ್ತು ಸುಲೋಚನಾ ನಿನ್ನ ಪಕ್ಕನೇ ಮಲ್ಕೋತಾಳೆ, ನಿನಗೇನೇ ಆದರೂ ಏನೇ ಅನಿಸಿದ್ರು ಸುಲೋಚನಾ ಹತ್ರ ಹೇಳ್ಕೊ, ಯಾವುದಕ್ಕೂ ಗಾಬರಿ ಆಗಬೇಡ, ಇಷ್ಟೊಂದು ಭಯ ಆತಂಕ ಒಳ್ಳೆಯದಲ್ಲ ಮಗಳೇ, ನೀನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ನಿನ್ನ ಅಪ್ಪ ಅಮ್ಮನಿಗೋಸ್ಕರ ಆದರೂ ನೀನು ಜೀವನದಲ್ಲಿ ತುಂಬ ಮುಂದುವರಿಬೇಕು ಅಂತ ಅವರು ಆಸೆ ಪಟ್ಟಿರ್ತಾರೆ, ಅದನ್ನು ಹಾಗೆ ನಡ್ಕೊ, ಅದನ್ನು ಬಿಟ್ಟು ಈ ರೀತಿ ಅಳ್ತಾ ಕೂತಿರೋದೇನಾದರೂ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಏನು ಮಾಡ್ತಿದ್ರು ಹೇಳು, ನೀನು ಅಳ್ತಾ ಫೋನ್ ಮಾಡಿದರೆ ಅವ್ರ ಜೀವ ಅಲ್ಲಿ ನಿಲ್ತಿತ್ತಾ, ನನ್ನ ಮಗಳು ಏನೋ ಎತ್ತೋ, ಅವಳು ಹುಷಾರಾಗಿದ್ದಾಳಾ ಅಥವಾ ಅವಳಿಗೆ ಅಡ್ಜಸ್ಟ್ ಆಯಿತಾ ಇಲ್ವಾ, ನಮ್ಮಿಂದ ನನ್ನ ಮಗಳು ಕಷ್ಟಪಡ್ತಾ ಇದ್ದಾಳೇನೋ ಅಂತ ಮತ್ತಷ್ಟು ಆ ಜೀವಗಳು ಚಿಂತೆಗೀಡಾಗ್ತವೆ. ನೀನು ಅದನ್ನು ನೆನಪಿಸ್ಕೊಂಡು ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಮ್ಮ. ನನಗೆ ನಿನ್ನ ನಿರ್ಧಾರ ಕೆಲವೊಂದು ಇಷ್ಟ ಆಗುತ್ತೆ, ನೀನು ಇವಾಗ ನಿನಗೆ ಎಷ್ಟೇ ಅಳು ಬಂದರೂ ಸಡನ್ನಾಗಿ ಅದನ್ನೆಲ್ಲ ಬದಿಗಿಟ್ಟು ಅಪ್ಪ ಅಮ್ಮನ ಜೊತೆ ಧೈರ್ಯವಾಗಿ ಮಾತಾಡಿದ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಖುಷಿ ತರುತ್ತದೆ, ಹೀಗೆ ನಡ್ಕೊ, ಹಾಗೆ ಬೆಳಗ್ಗೆ ಬೇಗ ಹೊರಡುವಂತೆ ಈಗ ಹೋಗಿ ಆರಾಮಾಗಿ ರೆಸ್ಟ್ ಮಾಡು, ಬೆಳಗ್ಗೆಯಿಂದ ನೀನು ಕೂಡ ಸುಸ್ತಾಗಿರ್ತೀಯ, ಅರ್ಥ ಆಗುತ್ತೆ ನನಗೂ ಕೂಡ ಎಲ್ಲ, ಹೋಗಿ ರೆಸ್ಟ್ ಮಾಡಿ ಇವಾಗ ಅಂತ ಹೇಳಿ ಇತ್ತ ನವನೀತ್ಗೆ ಸ್ವಲ್ಪ ಕೈಯಾರೆ ನಾರಾಯಣಗೌಡರು ಚಿಕ್ಕ ಮಗುವಿಗೆ ತಿನ್ನಿಸಿದ ರೀತಿ ತಿನ್ನಿಸ್ತಾರೆ. ಯಾಕಂದರೆ ಕಷ್ಟ ಸುಖಗಳಲ್ಲಿ ಅಡ್ಜಸ್ಟಾಗಿ ಬೆಳೆದವರು ಕಷ್ಟಗಳಿಗೆ ಮೈಯೊಡ್ಡಿ ಅವರು ಯಾವಾಗಲೂ ಅದನ್ನು ಎದುರಿಸೋಕೆ ನಿಂತಿರ್ತಾರೆ. ಆದರೆ ಕಷ್ಟನೇ ಗೊತ್ತಿಲ್ಲದೆ ಇರೋ ನವನೀತ್ಗೆ ಆ ಕಷ್ಟಗಳನ್ನ ನೋಡಿ ಅದು ಒಂಥರ ಬರಸಿಡಿಲಿನಂತೆ ಅವನಿಗೂ ಕೂಡ ಬಡ್ದಿರುತ್ತೆ. ಅವನಿಗೆ ಒಂದೊಂದು ಕ್ಷಣ ಅನಿಸುತ್ತೆ, ಈ ಕೆಲಸನೇನಾದರೂ ನಾನು ಮಾಡಿದರೆ ನನ್ನ ಅಪ್ಪ ಅಮ್ಮನ ಪರಿಸ್ಥಿತಿ ಕೂಡ ಹೀಗೆ ಇರ್ತಿತ್ತೇನೋ ಅಲ್ವಾ, ಅವರು ಕೂಡ ಇಷ್ಟೊಂದು ಕೊರಗ್ತಾ ಇದ್ರೇನೋ
ನಿಜವಾಗ್ಲೂ ಮಕ್ಕಳು ಮಾಡೋ ಪ್ರತಿ ಒಂದೊಂದು ಡಿಸಿಷನಲ್ಲೂ ಅಪ್ಪ ಅಮ್ಮನ ಮರ್ಯಾದೆ ಹಾಗೆ ಅವರ ಗೌರವ ಅಡಗಿರುತ್ತೆ. ಅದನ್ನು ಯೋಚಿಸಿ ನಾವು ಮುಂದಕ್ಕೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತ ತುಂಬ ಆಲೋಚನೆ ಮಾಡ್ತಾನೆ. ಎಷ್ಟು ಆಲೋಚನೆ ಮಾಡ್ತಾನೆ ಅಂತಂದರೆ 25 ವರ್ಷದ ಹುಡುಗ 75ರ ಮುದುಕರ ರೀತಿ ತುಂಬ ಅನುಭವಸ್ಥನ ಥರ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇತ್ತ ನವನೀತ್ಗೂ ಸ್ವಲ್ಪ ಊಟ ತಿನ್ನಿಸಿ ಅವನನ್ನು ರೂಮ್ ಹತ್ರ ಬಿಟ್ಟು ಬರ್ತಾರೆ. ನಾರಾಯಣ ಗೌಡರು ಸುಲೋಚನಾ ಇಬ್ಬರು ಮಾತನಾಡ್ತಾರೆ. ಏನು ಯಾವತ್ತೂ ಇಲ್ಲದಿರೋ ನಮ್ಮ ನವನೀತ್ ಇಷ್ಟೊಂದು ಆತಂಕಗೊಳ್ತಾ ಇದ್ದಾನಲ್ಲ, ನಿಜವಾಗ್ಲೂ ಅವನನ್ನು ನಾವೇನೋ ಅಂದ್ಕೊಂಡಿದ್ದು ಅಪ್ಪ ಅಮ್ಮನ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾನ, ಅವನಿಗೆ ಇಷ್ಟೊಂದೆಲ್ಲ ಜ್ಞಾನ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅವನು ಹಳ್ಳೀಲಿ ಬೆಳೆದೇ ಇದ್ರು ಸಿಟಿಲಿ ಬೆಳೆದಿದ್ರು ಹೋಗೋ ಅನ್ನೋ ರೀತಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾನೆ ಅನ್ಕೋತಿದ್ದು, ಆದರೆ ಅವನು ತುಂಬ ಎಮೋಷ್ನಲಿ ಟಚ್ ಆಗೋ ರೀತಿ ನಡ್ಕೊಳ್ತಾನೆ ಅಂತ ಇವತ್ತೇ ಗೊತ್ತಾಗಿದ್ದು. ಸುಲೋಚನಾ ನಿಜವಾಗ್ಲೂ ರೀ, ಅವನು ಇಷ್ಟೊಂದು ಸೂಕ್ಷ್ಮವಾದ ವ್ಯಕ್ತಿ ಅಂತ ನಮಗೂ ಕೂಡ ಗೊತ್ತೇ ಇರಲಿಲ್ಲ. ಎತ್ತವರಾಗಿದ್ದರೂ ಕೂಡ ಅವನ ಈ ಸೂಕ್ಷ್ಮತೆ ಈ ಸಂದರ್ಭದವರೆಗೂ ನಮ್ಗೆ ಯಾರಿಗೂ ಅರ್ಥನೇ ಆಗಲಿಲ್ಲ. ಅವನ ಸೂಕ್ಷ್ಮತೆ ಕೂಡ ಒಳ್ಳೆಯದೇ ಆಯಿತು. ಇನ್ನು ಮುಂದೆ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ರೀತಿ ಅವನು ಅವನ ಜೊತೆಲಿರೋರ್ನು ಕೂಡ ಹಾಗೆ ನಡ್ಕೊಳ್ಳೋಕ್ಕೆ ಹೇಳ್ತಾನೆ. ಯಾಕಂದರೆ ಅವನಿಗಾದ ಅನುಭವ ಜೊತೆಲಿರೋರ್ನು ದಾರಿಗೆ ತರೋಕ್ಕೆ ಹೆಲ್ಪ್ ಆಗುತ್ತೆ. ಅವನು ಕೂಡ ಯಾವತ್ತೂ ದಾರಿ ತಪ್ಪಲ್ಲ. ನೀವು ಈಗ ಊಟ ಮಾಡಿ, ಇಬ್ಬರು ಸ್ವಲ್ಪ ಊಟ ಮಾಡಿ ಮಕ್ಳಿಗೆ ಧೈರ್ಯ ಹೇಳಿ, ನಾವು ಈ ರೀತಿ ಕಂಗೆಟ್ಟು ಕೂತ್ರೆ ಹೇಗೆ, ನಾವು ಸ್ವಲ್ಪ ಊಟ ಮಾಡಿ ಹೋಗಿ ಮಲ್ಕೊಳ್ಳೋಣ. ನೀವು ಇವತ್ತು ನವನೀತ್ ಜೊತೆ ಮಲ್ಕೊಳ್ಳಿ, ನಾನು ಶ್ರುತಿ ಜೊತೆ ಮಲ್ಕೋತೀನಿ. ಅವರಿಬ್ಬರು ಮನಸ್ಸು ಹಳೆ ಹಾಗೆ ಆಗೋವರೆಗೂ ಅವ್ರ ಜೊತೆ ಯಾವಾಗಲೂ ಸದಾ ನಾವು ನಿಂತಿರೋಣ ಅಂತ ಹೇಳಿ ಇಬ್ಬರು ಕೂಡ ಊಟ ಮಾಡಿ ಶ್ರುತಿ ಹತ್ತಿರ ಹೋಗಿ ಸುಲೋಚನಾ ಮಲ್ಕೊಂಡು ಶ್ರುತಿಗೆ ರಾತ್ರಿ ಇಡೀ ನಿದ್ದೆನೇ ಬರಲ್ಲ. ಸುಲೋಚನಾ ಕೂಡ ಯಾಕೆ ಮಗಳೇ ಇಷ್ಟೊಂದೆಲ್ಲ ಟೆನ್ಷನ್ ತೊಗೊಂಡು ಒದ್ದಾಡ್ತಿದ್ಯಾ, ನಿದ್ದೆ ಮಾಡದೆ ಹೋದರೆ ಆರೋಗ್ಯ ಹಾಳಾಗುತ್ತಮ್ಮ, ಮಲ್ಕೋ. ಶ್ರುತಿ ಇಲ್ಲಮ್ಮ ನೀವು ಮಲ್ಕೊಳ್ಳಿ, ನಿಮಗೆ ಮೊದಲೇ ಹುಷಾರಿರಲ್ಲ ಅವಾಗವಾಗ, ನೀವು ಈ ರೀತಿ ಎಚ್ಚರವಾಗಿರ್ಬೇಡಿ, ನನಗೆ ಹೊಸ ಜಾಗ ಅಲ್ವಾ ನಿದ್ರೆ ಬರ್ತಾ ಇಲ್ಲ ಅಷ್ಟೇ, ಬೇರೇನಿಲ್ಲ ಅಮ್ಮ, ನೀವು ಮಲ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ. ಆದರೆ ಸುಲೋಚನೆಗೆ ಚಿಂತೆ, ನಮ್ಮನೆ ಸೊಸೆ ಬಂದ ದಿವಸ ತುಂಬ ಖುಷಿಯಾಗಿರಬೇಕು, ಎಷ್ಟೆಲ್ಲ ಕನಸು ಕಟ್ಟಿದ್ದೆ ನಾನು, ಅವಳನ್ನ ಹೀಗೆ ನೋಡ್ಕೋಬೇಕು, ಅಷ್ಟೊಂದು ಖುಷಿಯಾಗಿ ನೋಡ್ಕೋಬೇಕು, ವೆಲ್ಕಮ್ ಮಾಡಬೇಕು, ಅವಳನ್ನು ರಾಣಿ ಥರ ನಮ್ಮ ಮನೆಯಲ್ಲಿ ಸಾಕಬೇಕು, ಅವಳು ಈ ಮನೆಯ ಕಿರಿಯ ರಾಣಿ ಅಂದರೆ ರಾಜ್ಕುಮಾರಿ ಥರ ಅವಳು ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೆ. ಬಟ್ ನನ್ನ ಮನೆಗೆ ಬಂದ ಸೊಸೆ ಕಣ್ಣೀರಿಲ್ಲ ದಾರಿಯಲ್ಲೇ ಮುಳುಗೋದ್ಲಲ್ಲ ದೇವರೇ, ದಯವಿಟ್ಟು ಮನಸ್ಸಲ್ಲೇ ಪ್ರಾರ್ಥಿಸ್ಕೊತಾಳೆ, ದಯವಿಟ್ಟು ಈ ಕಷ್ಟ ನೋವುಗಳನ್ನು ಬೇಗ ಸರಿಸಪ್ಪ, ಬೇಗ ಸರಿಸಿ ಈ ಪುಟ್ಟ ಜೀವಗಳನ್ನ ಒಂದು ಮಾಡಿ ಇವರಿಬ್ಬರು ಖುಷಿಯಾಗಿರೋದನ್ನ ನಾನು ನೋಡಿ ಒಂದು ಪುಟ್ಟ ಮಗು ಈ ಮನೆ ಹೆಜ್ಜೆ ಹಾಕಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಎಲ್ಲರ ಮನಸ್ಸು ಕೂಡ ಹಳೆ ಆಗಿರುತ್ತೆ. ಮಕ್ಕಳ ಮನಸ್ಸು ಯಾವಾಗಲೂ ತುಂಬ ಮುಗ್ಧವಾಗಿ ಅವ್ರ ತುಂಟಾಟಗಳನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲರ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಆ ರೀತಿ ಆಗೋ ಹಾಗೆ ಬೇಗ ಮಾಡಪ್ಪ ಭಗವಂತ, ಈ ಕೆಟ್ಟ ಕನಸಿನ ರೀತಿ ನಡೆದೋಗ್ಲಿ, ಆ ಕೆಟ್ಟ ಕನಸನ್ನು ಮರೆತು ಬಿಡೋಣ ಕಣಪ್ಪ ದೇವರೇ ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ಸುಲೋಚನಾ ಮಲ್ಕೋತಾಳೆ. ಇತ್ತ ಶ್ರುತಿ ಬೆಳಗ್ಗೆ ಆಗೋದನ್ನೇ ಕಾಯುತ್ತಾ ಬೆಳಗಿನ ಜಾವನೇ ಎದ್ದು ಅವಳು ಯಾವುದೇ ಕೆಲಸಗಳನ್ನು ಮಾಡೋಕ್ಕೂ ತಯಾರಿರಲಿಲ್ಲ. ಬಟ್ ಆದರೆ ಅವಳ ಜವಾಬ್ದಾರಿ ಅವಳನ್ನು ಕೆಲಸ ಮಾಡಿಸೋ ಹಾಗೆ ಮಾಡುತ್ತೆ. ಎದ್ದು ಮನೆಯನ್ನು ತಾರಿಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಎಲ್ರಿಗೂ ತಿಂಡಿ ರೆಡಿ ಮಾಡ್ತಾಳೆ. ಇತ್ತ ನವನೀತ್ ಕೂಡ ಲೇಟಾಗಿ ಮಲಗಿದ್ರಿಂದ ಅವನು ಲೇಟಾಗಿ ಎದ್ದು ಬರ್ತಾನೆ. ಎಲ್ಲರೂ ಮನೆಗೆ ಲೇಟಾಗಿ ಎದ್ದು ಬರೋಷ್ಟರೊಳಗಡೆ ಎಲ್ಲ ಕೆಲಸವನ್ನು ಮುಗಿಸಿ ಶ್ರುತಿ ರೆಡಿಯಾಗಿರ್ತಾಳೆ. ನವನೀತ್ ಎದ್ದು ಬಂದು ಸಾರಿ ಲೇಟಾಗೋಯ್ತು ಶ್ರುತಿಯವರೇ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಬೇಗ ಊರಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಒಬ್ಬೊಬ್ಬರಾಗಿ ಫ್ರೆಶ್ ಆಗಿ ಬಂದು ಬೇಗ ಬೇಗ ತಿಂಡಿ ಮುಗಿಸ್ತಾರೆ. ಶ್ರುತಿಗೆ ಸುಲೋಚನಾ ಕೈಯಾರೆ ತಿನ್ನಿಸಿ, ನಡಿಯಮ್ಮ, ನಿನಗೆ ಇಷ್ಟ ಆಗೋವರೆಗೂ ನಿನಗೆ ಎಷ್ಟು ದಿವಸ ಖುಷಿ ಆಗುತ್ತೋ ಅಷ್ಟು ದಿವಸ ನೀನು ರಾಮೇಗೌಡರು ಮತ್ತು ಅನುರಾಧ ಜೊತೆ ಇದ್ದು ಬರುವಂತೆ, ಆಮೇಲೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದುಬಿಡು, ಅವರು ಕೂಡ ನಿಮ್ಮ ಜೊತೆ ನಮ್ಗಳ ಜೊತೆ ಎಲ್ಲ ಬೆರೆತರೆ ಖುಷಿಯಾಗ್ತಾರೆ. ಹಾಗೆ ಇಲ್ಲಿರುವ ವಾತಾವರಣ ಅವರು ಯಾವುದೇ ರೀತಿ ಸಂಪ್ರದಾಯವನ್ನು ಮರೆಯುವುದಿಲ್ಲ. ಅಲ್ಲಿರುವಂಥ ಸ್ವೀಟ್ಸ್ ಅಂಗಡಿ ಮತ್ತು ಹಣ್ಣುಗಳು ಮತ್ತೊಂದಷ್ಟು ಹೂವು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೊರಟಾಗ ಇಲ್ಲಿ ಬೇಗನೆ ಹೊರಟಿರ್ತಾರೆ. ಅಲ್ಲಿಗೆ ಹೋಗಿ ತಲುಪಿದ ತಕ್ಷಣ ಮನೆ ಮುಂದೆ ಕಾರ ಅರೇನ ಹಾಕಿದ್ದನ್ನ ನಾರಾಯಣಗೌಡರು ಅರೇಂಜ್ ಮಾಡ್ತಾ ಇರ್ತಾರೆ. ಇತ್ತ ರಾಮೇಗೌಡರು ಹೊರಗಡೆ ಬಂದು ನೋಡಿ, ಏನು ಬೀಗ್ರೆ ದಿಢೀರಂತ ಬಂದಿದ್ದೀರಾ ಹೇಳಿ